ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರ, ಇತ್ತೀಚೆಗೆ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಮಂಡನೆ ಆಯಿತು. ಆದರೆ ಅದಕ್ಕೆ ಸೋಲುಂಟಾಯಿತು. ಅಲ್ಲಿ ಮಸೂದೆ ಪಾಸ್ ಆಗೋದಕ್ಕೆ ಲೋಕಸಭೆಯ ಒಟ್ಟು ಸದಸ್ಯರ ಪೈಕಿ 2/3 ಸಂಸದರ ಬಲದ ಅಗತ್ಯ ಆಯಿತು. ಆದರೆ ಆಡಳಿತಾರೂಢ NDA ಹತ್ರ ಆ ಬಲ ಇರಲಿಲ್ಲ. ಸೊ ಅಲ್ಲಿ ಮಸೂದೆ ಸೋಲನ್ನು ಕಾಣಬೇಕಾಗಿ ಬಂತು. ಸಾಕಷ್ಟು ವರ್ಷಗಳ ನಂತರ ಬಿಜೆಪಿಯನ್ನು ಸೋಲಿಸೋದ್ರಲ್ಲಿ ಅವತ್ತು ಕಾಂಗ್ರೆಸ್ ನೇತೃತ್ವದ ಮಿತ್ರ ಪಕ್ಷಗಳು ಯಶಸ್ಸನ್ನು ಪಡ್ಕೊಂಡ್ವು. ಅಲ್ಲಿಗೆ ಬಿಜೆಪಿಗೆ ಗರ್ವಭಂಗ ಆಯಿತು ಅಂತ ಮಿತ್ರ ಪಕ್ಷಗಳು ಮಾತಾಡೋದಕ್ಕೆ ಶುರು ಮಾಡಿದ್ವು. ಮತ್ತೊಂದು ಕಡೆ ಬಿಜೆಪಿ ಅದನ್ನ ಸೀರಿಯಸ್ ಆಗಿ ತಗೊಳ್ತು. ತನ್ನ ಸಂಖ್ಯಾಬಲವನ್ನ ಪಾರ್ಲಿಮೆಂಟ್ ಅಲ್ಲಿ ಹೆಚ್ಚಿಸಿಕೊಳ್ಳೋದರ ಕಡೆಗೆ ಗಮನ ಹರಿಸ್ತಾ ಹೋಯಿತು. ಅದರ ಪರಿಣಾಮ ಈಗ ಬಿಜೆಪಿ ತನ್ನ ಹೊಸ ಮಿತ್ರರ ಹುಡುಕಾಟದಲ್ಲಿ ತೊಡಗಿದೆ. ಅಲ್ಲಿ ಮಿತ್ರರ ಸಂಖ್ಯೆ ಹೆಚ್ಚಾದ್ರೆ ಸಂಖ್ಯಾ ಬಲ ಕೂಡ ಹೆಚ್ಚಾಗುತ್ತೆ. ಹೀಗಾಗಿ ಬಿಜೆಪಿ ನಂಬರ್ ಗೇಮ್ ಅನ್ನ ಶುರು ಮಾಡಿದೆ. ಯಾವ ಪಕ್ಷದವರಾದರೂ ಸರಿ, ಆ ಪಕ್ಷವನ್ನ ಒಡ್ಕೊಂಡು ಬಂದು ಕೂತ್ಕೊಂಡ್ರೂ ಸರಿ, NDAನ ಬೆಂಬಲಿಸುವವರ ಸಂಖ್ಯೆ ಹೆಚ್ಚಾಗಬೇಕು. ಹೀಗಾಗಿ ಯಾವುದೇ ಪಕ್ಷವನ್ನು ಬೇಕಾದರೂ ತೊಳೆದು NDAಗೆ ಬೆಂಬಲ ಕೊಡೋ ಹಾಗೆ ಮಾಡ್ಕೊಳ್ಳೋದ್ರಲ್ಲಿ ಬಿಜೆಪಿ ಒಂದು ಪ್ರಯತ್ನವನ್ನ ಶುರು ಮಾಡಿದೆ. ಈಗಾಗಲೇ TMCಯ ಒಂದು ಬಣ ನಾವು NDAಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಇದಲ್ಲದೆ ಕೂಡ ಮತ್ತಷ್ಟು ಪಕ್ಷಗಳ ಕಡೆ ಬಿಜೆಪಿ ಕಣ್ಣು ನೆಟ್ಟಿದೆ. ಹಾಗಾದ್ರೆ ಬಿಜೆಪಿಯ ಟಾರ್ಗೆಟ್ ಆಗ್ತಾ ಇರೋ ರಾಜಕೀಯ ಪಕ್ಷಗಳು ಯಾವುವು, ಅಲ್ಲಿ ಏನಾಗ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಪಶ್ಚಿಮ ಬಂಗಾಳದ ವಿಧಾನಸಭೆಯಲ್ಲಿ TMCಯನ್ನ ಋತುಬ್ರತ ಬ್ಯಾನರ್ಜಿ ಹೈಜಾಕ್ ಮಾಡಿದ್ದಾರೆ. ಅಲ್ಲಿ ಮಮತಾ ತಮ್ಮ ಬೆಂಬಲಿಗನನ್ನ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು. ಆದ್ರೆ ಬಂಡುಕೋರ ಶಾಸಕರನ್ನ ಬೆನ್ನಿಗಿಟ್ಟುಕೊಂಡು ಋತುಬ್ರತ ವಿರೋಧ ಪಕ್ಷದ ನಾಯಕರಾದ್ರು. ಇನ್ನು ಲೋಕಸಭೆಯಲ್ಲಿ ಕೂಡ ಅಂಥದ್ದೇ ಒಂದು ಪ್ರಯತ್ನ ನಡೀತಾ ಇದೆ. ಅಲ್ಲೂ ಮಮತಾ ಬ್ಯಾನರ್ಜಿ ಅವರ ಅಳಿಯ ಅಭಿಷೇಕ್ ಬ್ಯಾನರ್ಜಿಯನ್ನ ವಿರೋಧಿಸುವ ಹಿರಿಯ ಸಂಸದರ ಕೂಟವೊಂದು ತೃಣಮೂಲ ಕಾಂಗ್ರೆಸ್ನ ಪ್ರತ್ಯೇಕ ಗುಂಪಾಗಿ ಹೊರಬಂದು NDAಗೆ ಬೆಂಬಲ ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಇದೆ. ಆದರೆ ತಾಂತ್ರಿಕವಾಗಿ ಅದು ಎಷ್ಟರ ಮಟ್ಟಿಗೆ ಕಾರ್ಯಸಾಧು ಆಗತ್ತೆ ಅನ್ನೋದು ಈಗ ಪ್ರಶ್ನೆ. ಇಲ್ಲಿ ಕಾನೂನು ಹೇಳೋ ಪ್ರಕಾರ ಅಕಸ್ಮಾತ್ ಯಾವುದೇ ಪಕ್ಷವನ್ನ ಒಡ್ಕೊಂಡು ಒಂದಷ್ಟು ಸಂಸದರು ಹೊರಗೆ ಬರ್ತಾರೆ ಅಂದ್ರೆ ಅಲ್ಲಿ 2/3 ಬಹುಮತ ಇರಬೇಕು ಅನ್ನೋದರ ಜೊತೆಗೆ ಹೀಗೆ ಹೊರಬರುವ ಪಕ್ಷ ಮತ್ತೊಂದು ಪಕ್ಷದೊಳಗೆ ವಿಲೀನವಾಗಬೇಕು ಅಂತ ಹೇಳಲಾಗುತ್ತೆ. ಈ ಸಂಸದರು ಬಿಜೆಪಿ ಒಳಗೆ ಅಥವಾ ಮತ್ಯಾವುದೇ ಪಕ್ಷದಲ್ಲಿ ವಿಲೀನಗೊಳ್ಳೋ ಮಾತಾಡ್ತಾ ಇಲ್ಲ. ಬದಲಿಗೆ ನಾವು TMCಯ ಪ್ರತ್ಯೇಕ ಬಣವಾಗಿ ಗುರುತಿಸಿಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಅವರ ಸದಸ್ಯತ್ವ ಅನರ್ಹಗೊಳ್ಳುತ್ತಾ ಅಥವಾ ಅವರು ಪಕ್ಷವನ್ನೇ ಹೈಜಾಕ್ ಮಾಡೋದಕ್ಕೆ ಸಾಧ್ಯವಾಗತ್ತಾ ಅನ್ನೋ ಬಗ್ಗೆ ಕಾನೂನು ತಜ್ಞರ ನಡುವೆ ಚರ್ಚೆಗಳು ನಡೀತಾ ಇವೆ. ಇದರ ಮಧ್ಯೆ ಮಹಾರಾಷ್ಟ್ರದಿಂದ ಮತ್ತೊಂದು ಸುದ್ದಿ ಬರ್ತಾ ಇದೆ. ಅಲ್ಲಿ ಶಿವಸೇನೆಯ ಉದ್ಧವ್ ಬಣದಲ್ಲೇ ಏನೋ ಸಣ್ಣ ಗೊಂದಲ ಸೃಷ್ಟಿಯಾಗಿದೆಯಂತೆ. ಅದರಲ್ಲೂ ಉದ್ಧವ ಬಣದಲ್ಲಿನ ಸಂಸದರಲ್ಲಿ ಸಾಕಷ್ಟು ಮಂದಿ ಬಿಜೆಪಿಯನ್ನ ಬೆಂಬಲಿಸುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಹೊರಬೀಳ್ತಾ ಇವೆ. ಇಲ್ಲವರನ್ನ ನೇರವಾಗಿ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋ ಕೆಲಸವನ್ನ ಮಾಡೋದಿಲ್ಲ. ಬದಲಾಗಿ ಉದ್ಧವ್ ಬಣದ 9 ಮಂದಿ ಸಂಸದರ ಪೈಕಿ 7 ಮಂದಿ ಸಂಸದರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವರು ಯಾವಾಗ ಬೇಕಾದರೂ ಉದ್ಧವ್ ಬಣದಿಂದ ಹೊರಬಂದು ಶಿಂಧೆ ಬಣವನ್ನ ಸೇರಿಕೊಳ್ಳುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ 9 ಸದಸ್ಯರ ಪೈಕಿ 6 ಮಂದಿ ಸದಸ್ಯರು ಪಕ್ಷದಿಂದ ಹೊರಗೆ ಬಂದ್ರೆ 2/3 ಸದಸ್ಯರ ಬೆಂಬಲ ಸಿಕ್ಕಾಗತ್ತೆ. ಜೊತೆಗೆ ಇವರು ನಾವು ಪ್ರತ್ಯೇಕ ಬಣವಾಗಿ ಕೂತ್ಕೋತೀವಿ, ನಮಗೆ ಪ್ರತ್ಯೇಕ ಸೀಟಿಂಗ್ ಕೊಡಿ ಅಂತೇನು ಕೇಳ್ತಾ ಇಲ್ಲ. ಬದಲಿಗೆ ಶಿಂಧೆ ಬಣದಲ್ಲಿ ವಿಲೀನಗೊಳ್ಳುವ ಮಾತುಗಳನ್ನು ಆಡ್ತಾ ಇದ್ದಾರೆ. ಹೀಗಾಗಿ ತಾಂತ್ರಿಕ ಸಮಸ್ಯೆ ಕೂಡ ಅಲ್ಲಿ ಉಂಟಾಗಲಾರದು ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ NDA ಬೆಂಬಲಿಗರ ಸಂಖ್ಯೆ ಮತ್ತೆ 7 ಹೆಚ್ಚಾಗುವ ಸಾಧ್ಯತೆಗಳಿವೆ ಅನ್ನೋ ಮಾತನ್ನ ಬಿಜೆಪಿಯ ರಾಮ್ ಕದಮ್ ಹೇಳ್ತಾ ಇದ್ದಾರೆ. ಇದು ಬಿಜೆಪಿಯ ನಂಬರ್ ಗೇಮ್ನ ಭಾಗನ ಅನ್ನೋ ಅನುಮಾನ ಹುಟ್ಟೋದಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಯಾಕೆ ಹೀಗೆ ಅನ್ನೋದನ್ನು ನೋಡೋದಾದ್ರೆ ನಮಗಲ್ಲಿ ಕಾಣೋದು ಲೋಕಸಭೆಯಲ್ಲಿ NDA ಪಕ್ಷಗಳು ಹೊಂದಿರುವ ಸಂಖ್ಯೆ. ಗೆಳೆಯರೆ, 2024ರ ಲೋಕಸಭಾ ಚುನಾವಣೆ ಬಿಜೆಪಿಗೊಂದು ದೊಡ್ಡ ಹೊಡೆತವನ್ನು ಕೊಡ್ತು. ಇಸ್ ಬಾರ್ 400 ಪಾರ್ ಅಂತ ಹೇಳ್ತಲೇ ಬಿಜೆಪಿ 300ರ ಒಳಗೆ ನಿಂತು ಬಿಡ್ತು. ಬಿಜೆಪಿ ಒಂದೇ ಬಹುಮತಕ್ಕೆ ಬೇಕಾದಷ್ಟು ಸಂಖ್ಯೆಗಳನ್ನ ಗಳಿಸ್ಕೊಳ್ಳೋದಕ್ಕೆ ಬಾರಿ ಸಾಧ್ಯ ಆಗಲಿಲ್ಲ. ಬಿಜೆಪಿ 240 ಸ್ಥಾನಗಳಿಗೆ ಸೀಮಿತ ಆದ್ರೆ ಅದರ ಮಿತ್ರ ಪಕ್ಷಗಳೆಲ್ಲ ಸೇರಿ ಇನ್ನೊಂದು 53 ಸ್ಥಾನಗಳನ್ನ ಗೆದ್ವು. ಬಿಜೆಪಿ ನೇತೃತ್ವದ NDA 293 ಸದಸ್ಯ ಬಲವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಮತ್ತು ಮೋದಿ ಮತ್ತೊಮ್ಮೆ ಪ್ರಧಾನಿ ಕೂಡ ಆದ್ರು. ಇನ್ನು ಈ ನಂಬರ್ ಸರಳ ಬಹುಮತವನ್ನ ಪಡ್ಕೊಳ್ಳೋದಕ್ಕೇನೋ ಸಾಕಾಗುತ್ತೆ. ಆದ್ರೆ ಆಡಳಿತದಲ್ಲಿ ದೊಡ್ಡ ಬದಲಾವಣೆಗಳನ್ನ ತರಬೇಕು ಅಂದ್ರೆ, ಹೊಸ ಕಾಯ್ದೆಗಳನ್ನ ರೂಪಿಸಬೇಕು ಅಂದ್ರೆ ಅದಕ್ಕೆ ಲೋಕಸಭೆಯ ಒಟ್ಟು ಸಂಸದರ 2/3 ಸಂಖ್ಯಾಬಲ ಬೇಕಾಗುತ್ತೆ. ಅದರ ಪ್ರಕಾರ ಸರ್ಕಾರವನ್ನ ಬೆಂಬಲಿಸುವ ಸಂಸದರ ಸಂಖ್ಯೆ ಅಲ್ಲಿ 362 ಆಗಬೇಕಾಗತ್ತೆ. ಅಷ್ಟು ಸದಸ್ಯ ಬಲ ಇಲ್ಲದೆ ಇದ್ರೆ
ಫ್ಲೋರ್ ಮ್ಯಾನೇಜ್ ಮಾಡಬೇಕು. ಅದು ಸಾಧ್ಯ ಆಗದೇ ಇದ್ರೆ ಮೊನ್ನೆ ಮಹಿಳಾ ಮೀಸಲಾತಿ ಮಸೂದೆಗೆ ಅಂಟಿಕೊಂಡ ಡಿಲಿಮಿಟೇಷನ್ ಬಿಲ್ ಸೋತೋಯ್ತು ನೋಡಿ, ಹಾಗೆ ಬಹುತೇಕ ಬಿಲ್ಲುಗಳು ಸೋಲನ್ನ ಅನುಭವಿಸ್ತಾ ಹೋಗಬೇಕಾಗಿ ಬರುತ್ತೆ. ಹೀಗಾಗಿನೇ ಈಗ 3/2 ಸಂಖ್ಯಾಬಲವನ್ನು ಒಗ್ಗೂಡಿಸಿಕೊಳ್ಳೋದಕ್ಕೆ NDA ಪ್ರಯತ್ನವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿ ಉದ್ಧವ್ ಬಣದ ಸಂಸದರು ಏಕನಾಥ್ ಶಿಂಧೆ ಬಣವನ್ನ ಸಂಪರ್ಕಿಸ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇಲ್ಲಿ ಬಿಜೆಪಿ ಬಯಸಿದ್ದು ಕಾಂಗ್ರೆಸ್ ಕೊಟ್ಟಿದ್ದು ಎರಡು ಒಂದೇ ಅನ್ನೋ ತರ ಆಗ್ತಾ ಇದೆ. ಯಾಕೆಂದ್ರೆ ತಮಿಳುನಾಡಲ್ಲಿ ಮಂತ್ರಿಗಿರಿಯ ಆಸೆಯ ಕಾರಣದಿಂದ ಕಾಂಗ್ರೆಸ್ ಪಕ್ಷ DMK ಬಿಟ್ಟು TVK ಜೊತೆ ಕೈ ಜೋಡಿಸ್ತು. ಅಲ್ಲಿ ಕಾಂಗ್ರೆಸ್ಗೆ ಹೊಸ ಸ್ನೇಹಿತ ಏನೋ ಸಿಕ್ಕದ. ಆದ್ರೆ ಕಾಂಗ್ರೆಸ್ನ ಈ ನಡೆಯಿಂದ DMK ಸಿಟ್ಟಾಗಿದೆ. ಅವರು ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಕೊಡ್ತಾ ಇದ್ದ ಬೆಂಬಲವನ್ನ ಹಿಂಪಡೆಯೋ ನಿರ್ಧಾರ ಮಾಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ನೇತೃತ್ವದ ಇಂಡಿ ಮೈತ್ರಿಕೂಟದಿಂದ DMK ಹೊರ ಬಂದಿದೆ. ಅಲ್ಲಿಗೆ ಇಂಡಿ ಮೈತ್ರಿಕೂಟದ ಬಲದಲ್ಲಿ 22 ಸದಸ್ಯರ ಸಂಖ್ಯೆ ಕಡಿಮೆ ಆದಂತಾಗತ್ತೆ. ಹಾಗಂತ ಇಲ್ಲಿ DMK ಸಂಸದರ ಬಲ NDAಗೆ ಸಿಕ್ಕಿಬಿಡುತ್ತೆ ಅಂತೇನಲ್ಲ. ಆದ್ರೆ ವೋಟಿಂಗ್ ಅಂತ ಬಂದಾಗ ಅವರು NDAನ ಬೆಂಬಲಿಸಬಹುದು ಅಥವಾ ಕಾಂಗ್ರೆಸ್ ನೇತೃತ್ವದ ಕೂಟಕ್ಕೆ ಬೆಂಬಲವನ್ನ ಕೊಡದೆ ತಟಸ್ಥವಾಗಿ ಉಳಿಬಹುದು. ಸದನದಿಂದ ಬಾಯ್ಕಾಟ್ ಮಾಡಿ ಎದ್ದು ಕೂಡ ಹೋಗಬಹುದು. ಇದು ಏನೇ ಆದರೂ ಅದರ ಲಾಭ NDAಗೆ ಆಗುತ್ತೆ. ಇನ್ನು ಇದರ ಜೊತೆ TMC ಕೂಡ ಒಡೆದು ಹೋಗ್ತಾ ಇದೆ. ಅದರಲ್ಲಿನ ಒಟ್ಟು 28 ಸಂಸದರ ಪೈಕಿ 20 ಸಂಸದರು NDAಗೆ ಬೆಂಬಲ ಕೊಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ತಾಂತ್ರಿಕವಾಗಿ ಇದು ಎಷ್ಟರ ಮಟ್ಟಿಗೆ ಸರಿ ಹೋಗುತ್ತೋ ಗೊತ್ತಿಲ್ಲ. ಆ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಆದ್ರೆ ಈ 20 ಮಂದಿ ಸಂಸದರು NDA ಪರ ನಿಂತರೆ ಲೋಕಸಭೆಯಲ್ಲಿ NDA ಬಲ 313ಕ್ಕೆ ಏರಿಕೆ ಆದಂತಾಗುತ್ತೆ. ಇಷ್ಟರ ನಂತರ ಇನ್ನೂ 49 ಸಂಸದರ ಬಲ NDAಗೆ ಬೇಕು. ಆ 49ರ ಪೈಕಿ ಈಗ 7 ಮಂದಿ ಶಿವಸೇನೆಯಿಂದ ಬರ್ತಾ ಇದ್ದಾರೆ. ಅಲ್ಲಿಗೆ 42 ಸಂಸದರು ಬೇಕಾಗುತ್ತೆ. ಇನ್ನು 22 ಮಂದಿ DMK ಸಂಸದರಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಒಂದು ವೇಳೆ DMKಯ 22 ಸದಸ್ಯರು ಅಗತ್ಯ ಸಂದರ್ಭದಲ್ಲಿ NDA ಪರವಾಗಿ ನಿಂತರೆ ಅಲ್ಲಿ NDA ಬಲ 335ರಷ್ಟಾಗುತ್ತೆ. ಅಥವಾ ಅವರು ಸಭೆಯಿಂದ ಬಾಯ್ಕಾಟ್ ಮಾಡಿದರೆ ಇಂಡಿ ಕೂಟಕ್ಕೆ 22 ಸದಸ್ಯರ ಸಂಖ್ಯೆ ಕಡಿಮೆ ಆದಂತಾಗುತ್ತೆ. ಇದು ವೋಟಿಂಗ್ ಸಂದರ್ಭದಲ್ಲಿ ಕೌಂಟ್ ಆಗೋ ಸಾಧ್ಯತೆ ಇರುತ್ತೆ. ಇಷ್ಟರ ನಂತರ ಕೂಡ ಇನ್ನು 49 ಸಂಸದರ ಬಲ NDAಗೆ ಬೇಕಾಗುತ್ತೆ. ಅದರಲ್ಲಿ 22 ಮಂದಿ DMK ಸದಸ್ಯರಿದ್ದಾರೆ. ಅವರು ನೇರವಾಗಿ NDAಗೆ ಬೆಂಬಲವನ್ನು ಕೊಡದೇ ಇರಬಹುದು. ಆದರೆ ಅಗತ್ಯ ಸಂದರ್ಭದಲ್ಲಿ ಅವರ ಮನವೊಲಿಸಿ NDA ಪರ ಅವರು ನಿಲ್ಲುವ ಹಾಗೆ ಮಾಡಿಕೊಳ್ಳೋ ಪ್ರಯತ್ನಗಳು ನಡೆಯುತ್ತವೆ. ಅದಾಗದೇ ಇದ್ರೂ ಕೂಡ 49 ಸಂಸದರ ಬೆಂಬಲ ಬೇಕೇ ಬೇಕಾಗುತ್ತೆ. ಅದರ ಪೈಕಿ ಈಗ ಶಿವಸೇನೆಯಿಂದ 7 ಮಂದಿ ಎದ್ದು ಬರೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಅದು ನಿಜಾನೇ. ಆದ್ರೆ NDAಗೆ ಲೋಕಸಭೆಯಲ್ಲಿ 3/2 ಮೆಜಾರಿಟಿಯನ್ನ ಪಡ್ಕೊಳ್ಳೋದಕ್ಕೆ ಇನ್ನೂ 42 ಸಂಸದರ ಅಗತ್ಯ ಬೀಳುತ್ತೆ. ಇಲ್ಲಿ ಅಷ್ಟೊಂದು ಸಂಸದರನ್ನ ಸೆಳೆಕೊಳ್ಳೋದು ಸುಲಭದ ಮಾತೇನಲ್ಲ. ಯಾಕೆಂದ್ರೆ ಸದ್ಯಕ್ಕೆ ಕಾಂಗ್ರೆಸ್ ಅನ್ನ ಬಿಟ್ರೆ ಅತಿ ದೊಡ್ಡ ಪಕ್ಷವಾಗಿ ಅಲ್ಲಿ ಕಾಣ್ತಾ ಇರೋದು ಸಮಾಜವಾದಿ ಪಾರ್ಟಿ. ಅದರಲ್ಲಿ 37 ಸಂಸದರಿದ್ದಾರೆ. ಅವರು ಅಖಿಲೇಶ್ ಯಾದವ್ ಅವರನ್ನ ಬಿಟ್ಟು ಬರೋ ಮನಸ್ಸು ಮಾಡೋದು ಡೌಟು. ಒಂದ್ ವೇಳೆ ಸಮಾಜವಾದಿ ಪಕ್ಷ ಏನಾದರೂ ಒಡೆದು ಅಲ್ಲಿಂದ 3/2 ಸಂಸದರು ಹೊರಬಂದು NDAಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರೆ ಸರ್ಕಾರದ ಬಲ ಮತ್ತಷ್ಟು ಹೆಚ್ಚಾಗೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಪಕ್ಷ ಇದೆ. ಅದು ಯಾವತ್ತೂ NDA ವಿರುದ್ಧ ಏನು ನಿಂತಿಲ್ಲ. ಅವರು ವಿಷಯಾಧಾರಿತ ಬೆಂಬಲವನ್ನ NDAಗೆ ಕೊಡ್ತಾ ಇದ್ದಾರೆ. ಇನ್ನು ಒಡಿಸ್ಸಾದ ಬಿಜು ಜನತಾದಳ ಪಕ್ಷದ ಸದಸ್ಯರು ಕೂಡ ವಿಷಯಾಧಾರಿತ ಬೆಂಬಲವನ್ನ NDAಗೆ ಕೊಡ್ತಾ ಇದ್ದಾರೆ. ಅವರು ಕೂಡ ಇಂಡಿ ಕೂಟದ ಜೊತೆಗೇನಿಲ್ಲ. ಸೊ ಇಲ್ಲಿ DMK ಇಂಡಿ ಕೂಟದಿಂದ ಹೊರಬಂದು ಶಿವಸೇನೆಯ ಸದಸ್ಯರು ಬಿಜೆಪಿಗೆ ಬೆಂಬಲ ಕೊಟ್ಟು ಮತ್ತೊಂದಷ್ಟು ಸಂಸದರ ಬೆಂಬಲ ಕೂಡ ಬಿಜೆಪಿಗೆ ಸಿಗೋದಿಕ್ಕೆ ಸಾಧ್ಯ. ಆದ್ರೆ ಕೊರತೆ ಅನ್ನಿಸುವ ಉಳಿದ ಸಂಸದರ ಬೆಂಬಲವನ್ನ ಫ್ಲೋರ್ ಮ್ಯಾನೇಜ್ ಮಾಡೋ ಮೂಲಕ ಗಳಿಸಿಕೊಳ್ಳೋದಿಕ್ಕೆ ಸರ್ಕಾರಕ್ಕೆ ಕಷ್ಟ ಏನಾಗೋದಿಲ್ಲ. ಹೀಗಾಗಿನೇ ಬಿಜೆಪಿ ಯಾವೆಲ್ಲ ಪಕ್ಷಗಳನ್ನ ಒಡಿಬಹುದು ಮತ್ತು ಯಾವೆಲ್ಲ ಸಂಸದರನ್ನ NDA ಪರ ನಿಲ್ಲೋ ಹಾಗೆ ಮಾಡ್ಕೋಬಹುದು ಅನ್ನೋ ಬಗ್ಗೆ ದೊಡ್ಡ ಕಾರ್ಯತಂತ್ರವನ್ನ ರಚಿಸ್ತಾ ಇದೆ. ಮಹಿಳಾ ಮೀಸಲಾತಿ ಮತ್ತು ಡಿಲಿಮಿಟೇಷನ್ ಬಿಲ್ ವಿಫಲಗೊಂಡ ಅವಮಾನ ಏನಿದೆ ಅದನ್ನ ಮೆಟ್ಟಿ ನಿಲ್ಲೋದಿಕ್ಕೆ ಮತ್ತು ಇನ್2 ವರ್ಷಗಳಲ್ಲಿ ಮತ್ತಷ್ಟು ಬಿಲ್ಗಳನ್ನ ಪಾಸ್ ಮಾಡ್ಕೊಳ್ಳೋದಿಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದಿಕ್ಕೆ ಬಿಜೆಪಿ ದೊಡ್ಡ ಪ್ರಮಾಣದ ಪ್ರಯತ್ನವನ್ನಲ್ಲಿ ಮಾಡ್ತಾ ಇದೆ. ಗೆಳೆಯರೆ, ಲೋಕಸಭೆಯಲ್ಲಿ ಅಪೋಸಿಷನ್ ಅನ್ನೋದು ಸ್ಟ್ರಾಂಗ್ ಆಗಿದ್ರೆ ಸರ್ಕಾರಕ್ಕೆ ಹೆಂಗೆ ಮೂಗುದಾರ ಬೀಳುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಇಲ್ಲಿ ಸರ್ಕಾರದ ಎಲ್ಲ ನಿಲುವುಗಳನ್ನು ವಿರೋಧಿಸಬೇಕು ಅನ್ನೋ ನಿಲುವು ವಿಪಕ್ಷಗಳಿಗೆ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಸರ್ಕಾರಗಳು ವಿಷಯಾಧಾರಿತ ಮಾತುಕತೆಗಳನ್ನು ನಡೆಸಿ ವಿಪಕ್ಷಗಳ ಮನವೊಲಿಸಿ ಅವರ ಮತಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದ್ ವೇಳೆ ಆಡಳಿತ ಪಕ್ಷ ಹಾಗೂ ಅದರ ಮಿತ್ರ ಪಕ್ಷಗಳಿಗೆ 362 ಸ್ಥಾನಕ್ಕಿಂತ ಹೆಚ್ಚು ಸ್ಥಾನಗಳು ಸಿಕ್ಕಿಬಿಟ್ರೆ ಆಗ ಆಡಳಿತ ನಡೆಸುವವರಿಗೆ ಸಮಸ್ಯೆಗಳೇ ಇರೋದಿಲ್ಲ. ಅವರು ಯಾರ ಹಂಗಿಗೂ ಬೀಳೋದಿಲ್ಲ, ಯಾರನ್ನು ಕೇಳೋದು ಇಲ್ಲ,
ಯಾರಿಗೂ ಹೇಳೋದು ಇಲ್ಲ, ಅವರಿಗೆ ಬೇಕಾದ ಹಾಗೆ ಕಾಯ್ದೆಗಳನ್ನ ಕಾನೂನುಗಳನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಕಳೆದ ಬಾರಿ ಅಂದ್ರೆ 2019ರಲ್ಲಿ ಅಂತ ಪರಿಸ್ಥಿತಿ ಇತ್ತು. ಅಲ್ಲಿ NDA ಬಲ 353 ಸ್ಥಾನಗಳಿದ್ವು. ಹೀಗಾಗಿ ಇನ್ನು 8 ಸ್ಥಾನಗಳನ್ನು ಅವರು ಫ್ಲೋರ್ ಮ್ಯಾನೇಜ್ ಮಾಡೋ ಮೂಲಕ ಸರಿಪಡಿಸ್ಕೊಳ್ತಾ ಇದ್ರು. YSRCP NDAಗೆ ವಿಷಯಾಧಾರಿತ ಬೆಂಬಲವನ್ನ ಸೂಚಿಸಿತ್ತು. ಅಲ್ಲೂ ಅವರು ಕಾಂಗ್ರೆಸ್ ಜೊತೆ ಅಥವಾ ವಿರೋಧ ಪಕ್ಷಗಳ ಜೊತೆ ಇರಲಿಲ್ಲ. ಬಿಜು ಜನತಾದಳ ಕೂಡ NDAಗೆ ಸ್ವಲ್ಪ ಮಟ್ಟಿಗೆ ಅನುಕೂಲಕರವಾಗೇ ಇತ್ತು. ಹೀಗಾಗಿ ಲೋಕಸಭೆಯಲ್ಲಾಗ್ಲಿ ರಾಜ್ಯಸಭೆಯಲ್ಲಾಗ್ಲಿ ಬಿಜೆಪಿಗೆ ಯಾವ ಕಷ್ಟನೂ ಆಗಲಿಲ್ಲ. ಇದರ ಪರಿಣಾಮ ಅಂದ್ರೆ ಆರ್ಟಿಕಲ್ 370 ಅಂತ ಕಾನೂನನ್ನ ರದ್ದು ಮಾಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಯಿತು. ಇನ್ನು ಈಗಿನಂತೆ ಆಡಳಿತ ಪಕ್ಷಕ್ಕೆ ಸಂಖ್ಯಾಬಲದ ಕೊರತೆ ಇದ್ದಿದ್ರೆ ಅವತ್ತು ಕೂಡ ಆರ್ಟಿಕಲ್ 370 ರದ್ದು ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹೀಗಾಗಿನೇ ಈ ಬಾರಿ ಬಿಜೆಪಿ ಮಹತ್ವದ ಮಸೂದೆಗಳನ್ನು ಮಂಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಡಿಲಿಮಿಟೇಷನ್ ಮಸೂದೆ ಅಂತ ಮಸೂದೆ ವಿಫಲ ಆಗಿದೆ. ಬಿಜೆಪಿ ಏನಾದರೂ ಮಾಡಿ ಈ ಬಾರಿ ಡಿಲಿಮಿಟೇಷನ್ ಮಸೂದೆಯನ್ನ ಪಾಸ್ ಮಾಡಿಸ್ಕೋಬೇಕು ಅಂತ ಹಠಕ್ಕೆ ಬಿದ್ದಿದೆ. ಅದರಿಂದ ಅವರಿಗೊಂದಷ್ಟು ರಾಜಕೀಯ ಲಾಭಗಳೂ ಆಗತ್ವೆ. ಹೀಗಾಗಿ ಏನಾದರೂ ಮಾಡಿ NDA ಸಂಸದರ ಸಂಖ್ಯಾಬಲವನ್ನ ಹೆಚ್ಚು ಮಾಡಬೇಕು ಅಂತ ಬಿಜೆಪಿ ದೊಡ್ಡ ಮಟ್ಟದ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇನ್ನು ರಾಜ್ಯಸಭೆಯಲ್ಲಿ ಕೂಡ ಬಿಜೆಪಿಗೆ ಬಹುಮತ ಇಲ್ಲ. ಹಾಗೆ ನೋಡಿದ್ರೆ ರಾಜ್ಯಸಭೆಯಲ್ಲಿ 3/2 ಭಾಗ ಅಂದ್ರೆ 163 ಸ್ಥಾನಗಳು ಬೇಕು. ಸದ್ಯಕ್ಕೆ ಬಿಜೆಪಿ 151ರ ಆಸುಪಾಸಲ್ಲಿದೆ. ಸೊ ಅವರು ಅಲ್ಲಿ ಕೂಡ ಸಂಸದರ ವಿಶ್ವಾಸವನ್ನ ಗಳಿಸ್ಕೊಂಡ್ರೆ ಮಾತ್ರವೇ ಯಾವುದೇ ಮಸೂದೆಯನ್ನು ಮಂಡಿಸಿ ಅದನ್ನ 2 ಸದನಗಳಲ್ಲಿ ಪಾಸ್ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ಆಡಳಿತ ಪಕ್ಷ ಪದೇ ಪದೇ ಸೋಲ್ತಾ ಹೋಗಬೇಕಾಗತ್ತೆ. ಇದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಬಿಜೆಪಿ ಏನೆಲ್ಲ ಕಾರ್ಯತಂತ್ರವನ್ನ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ತಮ್ಮ ಕೂಟದ ಬಲವನ್ನು ಹೆಚ್ಚು ಮಾಡಿಕೊಳ್ಳೋ ನಿಟ್ಟಲ್ಲಿ ಬಿಜೆಪಿ ಅನುಸರಿಸ್ತಾ ಇರೋ ಮಾರ್ಗಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.